ಬಹಳ ದಿನಗಳ ನಂತರ ಒಂದು ಒಳ್ಳೆ ಮ್ಯಾಚ್ ಆಯ್ತು ಇವತ್ತು RCB ವರ್ಸಸ್ LSG. ಈ RCB ಸೋಲಿನಿಂದ ಇವತ್ತು ಯಾವುದೇ ಫ್ಯಾನ್ಸ್ ಆಗಿರ್ಬೋದು ಅಥವಾ ಟೀಮ್ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಡಿಸಪಾಯಿಂಟ್ ಆಗಲ್ಲ. ಬಿಕಾಸ್ ಒಳ್ಳೆ ಕ್ರಿಕೆಟ್ ಅನ್ನು ಆಡಿರೋದು. ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಓಪನರ್ಸ್ ಇಬ್ರು ಔಟ್ ಆಗ್ತಾರೆ. ಕೊಹ್ಲಿ 4 ರನ್ ಹೊಡಿತಾರೆ, ಬೆತೆಲ್ ಕೂಡ ಬೆತೆಲ್ 4 ರನ್, ಆಮೇಲೆ ಕೊಹ್ಲಿ ಬೇಗ ಔಟ್ ಆಗ್ಬಿಡ್ತಾರೆ, ಡಕ್ಔಟ್. ಅದಾದ್ರೂ ಕೂಡ ಕ್ವಿಕ್ ವಿಕೆಟ್ ಬಿದ್ರು ಕೂಡ ಇಲ್ಲಿ ಪಟಿದಾರು ಮತ್ತೆ DDP ತೋರಿಸಿರ್ತಕ್ಕಂತಹ ಒಂದು ಬ್ಯಾಟಿಂಗ್ ಕ್ಷಮತೆ ಏನಿದೆ, 90+ ರನ್ ಜೊತೆ ಆಟ ಆಡ್ತಾರೆ. ಒಂದ್ ಪಾರ್ಟ್ ಅಲ್ಲಿ ಅವರು ಕ್ರೀಸ್ ಅಲ್ಲಿ ಇರೋವರೆಗೂ ಗೆಲ್ತಕ್ಕಂತಹ ಸಾಧ್ಯತೆ ನಮ್ಮಲ್ಲೇ ಇರುತ್ತೆ. ಆದ್ರೆ ಕೊನೆಗಾಗಿರ್ತಕ್ಕಂಥ ಒಂದಷ್ಟು ಮಿಸ್ಟೇಕ್ ಇಂದ ಅಷ್ಟೇ RCB ಸೋತಿದ್ದು. ಒಂದೇನು ಅಂದ್ರೆ ರಿಷಬ್ ಪಂತ್ ಅವ್ರು ಬಂದಾಗ ಹ್ಯಾಸಲ್ವುಡ್ ಫುಲ್ ಟಾಸ್ ಕೊಟ್ಟು 1-2 4 ಮತ್ತು ಫುಲ್ ಟಾಸ್ ಹಾಕಿ ಒಂದು 6 ಹೊಡಿಸ್ಕೋತಾರೆ. ಸೊ 10 ಬಾಲಿ 32 ರನ್ ಅಲ್ಲಿ ಕೊಡ್ತಾರಲ್ಲ, ಅದೊಂದು ಸ್ವಲ್ಪ ನಮಗೆ ಕ್ರೂಷಿಯಲ್ ಆಯ್ತು. ಅದರ್ವೈಸ್ ಅದಾದ ನಂತರ ನಾವಿನ್ನೂ ಒಂದು ತಪ್ಪೇನ್ ಮಾಡ್ತೀವಿ ಅಂತಂದ್ರೆ, ಈ ರೊಮರಿಯಾ ಶೆಫರ್ಡ್ ಏನಿದ್ರಲ್ಲ ಮಿಡಲ್ ಅಲ್ಲಿ ಹಾಕಿಸ್ಬೋದಿತ್ತು ಅವ್ರನ್ನ. ಡೆತ್ ಕೊನೆವರೆಗೂ ಇಟ್ಕೊಂಡು ಅವ್ರಿಗೆ ಮತ್ತೆ ಒಂದು 7 ಓವರ್ ಅಂದ್ರೆ 7 ಅಥವಾ 8ನೇ ಓವರಲ್ಲೇ ರೊಮರಿಯಾ ಶೆಫರ್ಡ್ಗೆ ಕೊಡಬೇಕಿತ್ತು. ಆದ್ರೆ ಆನಂತರ ಕೊಟ್ಟು ಅವ್ರ ಹತ್ರ ರನ್ ಅನ್ನ ಹೊಡೆಸ್ಕೋತಾರೆ. ಅದರ್ವೈಸ್ ಪಾಸಿಟಿವ್ ಅನ್ನ ನೋಡ್ತಾ ಬಂದ್ರೆ ಟಿಮ್ ಡೇವಿಡ್ 17 ಬಾರಿಗೆ 40 ರನ್ ಒಳ್ಳೆ ನಾಕ್ ಆಡ್ತಾರೆ. ಇನ್ ಕೇಸ್ ಅವ್ರು ಇದ್ದಿದ್ರೆ ಇವಾಗ ಡೆಫಿನೆಟ್ಲಿ ವಿನ್ ಆಗಿರೋರು. ಅದ್ ಬಿಟ್ರೆ ರೊಮರಿಯಾ ಶೆಫರ್ಡ್ ಸ್ವಲ್ಪ ಸ್ಲೋ ಇನ್ನಿಂಗ್ಸ್ ಆಡ್ತಾರೆ. ಅದರಿಂದನೇ ಇವತ್ತು ಸೋಲನ್ನ ನಾವು ಕಂಡಿದ್ದೆ. ಯಾಕಂದ್ರೆ 15 ಬಾಲ್ ಆಡಿದ್ರು ಕೂಡ ಕೇವಲ 23 ರನ್ ಅಷ್ಟೇ. 1 ಹಿಟ್ ಅಷ್ಟೇ ಬೇಕಾಗಿತ್ತು, ಜಾಸ್ತಿ ಏನಿಲ್ಲ. 1 ಹಿಟ್ ಅಷ್ಟೇ ಬೇಕಾಗಿತ್ತು. ನಮ್ಮರೆ ಒಂದು 203 ಹೊಡಿತಾರೆ, ಅವ್ರು 209 ಹೊಡೆದಿರ್ತಾರೆ. ಯಾಕಂದ್ರೆ DLS ಕೊಡ್ತಾರೆ. DLS ಅಲ್ಲಿ ಕೊಟ್ಟರು ಕೂಡ ಒಂದು ಸ್ವಲ್ಪ ಮಳೆ ಮಧ್ಯೆ ಬಂದು ನಿಂತು ಒಂದು ಸಮಸ್ಯೆಯನ್ನು ಉಂಟು ಮಾಡಿತು. ಸೊ ಹಂಗಾಗಿ ಇನ್ ಕೇಸ್ ಮಳೆ ಬರದೆ 20 ಓವರ್ ಆಡಿದ್ರೆ ಡೆಫಿನೆಟ್ಲಿ RCB ಈಸಿಯಾಗಿ ವಿನ್ ಆಗಿರೋರು. ಸೊ ಇದರಿಂದ ತುಂಬಾ ಪಾಸಿಟಿವ್ ಇದೆ. ಏನು ಅಂದ್ರೆ, ಒಂದು ಟಾಪ್ ಆರ್ಡರ್ ಆಡ್ಲಿಲ್ಲ ಅಂದ್ರೂ ಚೆನ್ನಾಗಿ ಆಡಿದ್ರು. ನೆಕ್ಸ್ಟ್ ಮಿಡಲ್ ಆರ್ಡರ್ ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ. ಮತ್ತೆ ಇಂಪ್ರೆಸಿವ್ ಏನು ಗೊತ್ತಾ, ಇವತ್ತು ಭುವಿ ಇಷ್ಟೊಂದು ಹೊಡಿಸ್ಕೊತಿದ್ರು ಕೂಡ ಭುವಿ 8.5 ಸಮಥಿಂಗ್ ಅಷ್ಟೇ. ಮತ್ತೆ ಅದಾದ ನಂತರ DDP ಕೂಡ ಅಷ್ಟೇ 7.75 ಅಷ್ಟರಲ್ಲೇ ಬೌಲಿಂಗ್ ಅನ್ನ ಮಾಡಿದ್ದು. ಸೊ ತುಂಬಾ ಚೆನ್ನಾಗಿ ಇಬ್ರು ಬೌಲಿಂಗ್ ಮಾಡಿದ್ರು. ಮತ್ತೆ ಕೃಣಾಲ್ ಪಾಂಡ್ಯ ಕೂಡ ತುಂಬಾ ಚೆನ್ನಾಗಿ ರೊಮರಿಯಾ ಶೆಫರ್ಡ್ಗಿಂತ ಚೆನ್ನಾಗಿ ಆಡಿದ್ರು. 28 ರನ್ ನೋಡೋದು. ಸೊ ಇದರಿಂದ ಏನು ಬೇಜಾರಾಗೋದು ಏನಿಲ್ಲ. ಬಿಕಾಸ್ ನಮಗೆ ಸೆಮಿಫೈನಲ್ಗಿಂತ ಮುಂಚೆ ಈ ರೀತಿ ಮ್ಯಾಚ್ ಸಿಗಬೇಕು. ಈ ರೀತಿ ಮ್ಯಾಚ್ ಸಿಕ್ಕಿದ್ರೆ ಮುಂದೆ ಈಸಿ ಆಗ್ತಾ ಹೋಗುತ್ತೆ. ಅಂಡ್ ಒಂದು ಫೈನಲಿ RCB ಫ್ಯಾನ್ ಅಂತ ಸೈಡಿಗೆ ಇಟ್ಟು ಕ್ರಿಕೆಟ್ ಲವರ್ ಆಗಿದ್ರೆ ಒಂದೊಳ್ಳೆ ಗೇಮ್ ಅನ್ನ ತಾವು ಎಂಜಾಯ್ ಮಾಡಿರ್ತೀರಾ. ಸೊ ನೋಡ್ತಾ ಹೋಗೋಣ ನಾಳೆ ಮ್ಯಾಚ್ ಅನ್ನ. ಕನ್ನಡಿಗರು ವರ್ಸಸ್ ಕನ್ನಡಿಗ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಕಡೆ ಮನೀಶ್ ಪಾಂಡೆ, ಈ ಕಡೆ KL ರಾಹುಲ್. ಅದನ್ನ ನಾಳೆ ನೋಡೋಣ. ಬಾಬಾ, ಸಿ ಯು, ಟೇಕ್ ಕೇರ್.